ಇನ್ನು ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಸ್ಪರ್ಧೆಗೆ ಸ್ಥಳೀಯರು ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ. ಅದು ಜಗದೀಶ್ ಶೆಟ್ಟರ್ ಅವರ ಸ್ಪರ್ಧೆ ಅಂತಲ್ಲ, ನೀವು ಹೊರಗಡೆಯಿಂದ ಯಾರನ್ನೇ ಕರ್ಕೊಂಡು ಬಂದ್ರು ನಾವು ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಥಳೀಯ ನಾಯಕರಿಗೆ ಬೆಳಗಾವಿ ಟಿಕೆಟ್ ಅನ್ನ ಕೊಡುವಂತೆ ಪಟ್ಟು ಹಿಡಿದು ಕೂತಿದ್ದಾರೆ ಬಿಜೆಪಿಯ ಸ್ಥಳೀಯ ಮಟ್ಟದ ನಾಯಕರುಗಳು, ಕಾರ್ಯಕರ್ತರು. ರಾಜ್ಯ ಬಿಜೆಪಿ ನಾಯಕರ ಭೇಟಿಗೆ ಬೆಳಗಾವಿ ಕ್ಷೇತ್ರದ ನಾಯಕರುಗಳು ಮುಂದಾಗಿದ್ದಾರೆ. ಬಿಎಸ್ವೈ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ಮಾಡ್ತಾ ಇದ್ದಾರೆ ನಾಯಕರುಗಳು. ಬಿಜೆಪಿ ಶಾಸಕ ಅಭಯ್ ಪಾಟೀಲ್, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಮಹಂತೇಶ್ ಕವಟಗಿಮಠ, ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್, ಮುರುಘೇಂದ್ರ ಪಾಟೀಲ್, ಧನಂಜಯ ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ರಾಜ್ಯ ನಾಯಕರ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದ್ರೆ ದೆಹಲಿಗೂ ಕೂಡ ಪ್ರಯಾಣವನ್ನ ಮಾಡಲಾಗತ್ತೆ. ಶೆಟ್ಟರಿಗೆ ಬೇಡ, ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅಂತ ಮನವರಿಕೆ ಮಾಡುವಂತ ನಿರ್ಧಾರವನ್ನ ಮಾಡಿದ್ದಾರೆ. ಎಸ್ ನೋಡಿ, ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಅವರು ಕೂಡ ಬಂಡಾಯ ಹೇಳುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತೈತೆ. ಈಗ ಆಲ್ರೆಡಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವ್ರು ಬಂಡಾಯ ಎದ್ದಿದ್ದಾರೆ, ಅದು ಮುಗ್ದಿದೆ, ವಾಪಸ್ ಹೋಗಿದ್ದಾರೆ. ಬಟ್ ಅವ್ರನ್ನ ಸೈಡ್ಲೈನ್ ಮಾಡುವಂಥ ಕೆಲಸ ಆಗ್ತಿದೆ ಅಂತ ಒಂದು ಅಸಮಾಧಾನ ಲಿಂಗಾಯತ ಸಮುದಾಯದ ಪ್ರಮುಖ ಮುಖಂಡರುಗಳು ವ್ಯಕ್ತಪಡಿಸ್ತಾ ಇದ್ರು. ಅದೆಲ್ಲ ಆದಮೇಲೆ ಬೆಳಗಾವಿಯಿಂದ ಟಿಕೆಟ್ ಕೊಟ್ಟು ಆ ಬೇಸರ ಏನಿತ್ತು ಅದನ್ನು ಶಮನ ಮಾಡ್ಕೊಳ್ಳೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಬೆಳಗಾವಿಯಿಂದ ಯಾವುದೇ ಕಾರಣಕ್ಕೂ ಟಿಕೆಟ್ ಬೇಡ ಅಂತ ಸ್ಥಳೀಯ ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ದಾರೆ. ನಮ್ಮಲ್ಲೇ ಬೇಕಾದಷ್ಟು ಜನ ನಾಯಕರಿದ್ದಾರೆ ಮತ್ತು ಆಕಾಂಕ್ಷಿತರಿದ್ದಾರೆ. ಹೀಗಿರ್ಬೇಕಾದ್ರೆ ನೀವು ಹುಬ್ಬಳ್ಳಿ ಧಾರವಾಡದವ್ರನ್ನ ಕರ್ಕೊಂಡು ಬಂದು ಬೆಳಗಾವಿಯಲ್ಲಿ ನಿಲ್ಲಿಸ್ತೀವಿ ಅಂತಾನೆ ನಮ್ಮವ್ರಿಗೆ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋದು ಇವ್ರ ಪ್ರಶ್ನೆ ಆಗಿರೋದು. ಬೇಡವೇ ಬೇಡ, ನಾವಂತೂ ಸಪೋರ್ಟ್ ಮಾಡಲ್ಲ, ನಮ್ಮ ನಾಯಕರುಗಳಿಗೆ ನೀವು ಕೊಡಿ. ಜಗದೀಶ್ ಶೆಟ್ಟರ್ ಅಂತ ನಾವು ಹೇಳ್ತಿಲ್ಲ, ಅವ್ರ ಮೇಲೆ ನಮಗೆ ಅಸಮಾಧಾನ ಇಲ್ಲ. ಹೊರಗಿನ ಕ್ಷೇತ್ರದ ಯಾವೊಬ್ಬ ನಾಯಕರುಗಳು ಕೂಡ ಇಲ್ಲಿ ಬಂದು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಆ ಕಾರಣಕ್ಕಾಗಿ ರಾಜ್ಯ ಬಿಜೆಪಿ ನಾಯಕರುಗಳನ್ನು ಇವತ್ತು ಭೇಟಿ ಆಗ್ತಾ ಇದ್ದಾರೆ. ಅವರೆಲ್ಲರೂ ನಮ್ದೇನಿಲ್ಲಪ್ಪ ಹೈಕಮಾಂಡ್ ತೀರ್ಮಾನ ಅಂತ ಏನಾರು ಅಂದರೆ ಹೈಕಮಾಂಡ್ಗೂ ಹೋಗಿ ಮಾತುಕತೆ ನಡೆಸ್ಕೊಂಡು ಬರೋದಕ್ಕೆ ರೆಡಿ ಆಗಿದ್ದಾರೆ. ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮತ್ತು ಜಗದೀಶ್ ಶೆಟ್ಟರ್ ಅವರ ನಡುವೆ ಒಂದು ಶೀತಲ ಸಮರ ನಡೀತಾ ಇದೆ. ಇದರಲ್ಲಿ ಸಂತೋಷ್ ಅವರ ಎಂಟ್ರಿ ಕೂಡ ಆಗಿದೆ ಅನ್ನುವಂಥ ವಿಚಾರ ಆಗಿತ್ತು. ಹೈಕಮಾಂಡ್ ನಾಯಕರು ಯಾರಿಗೂ ಬೇಸರ ಮಾಡೋದು ಬೇಡ, ಅಸಮಾಧಾನ ಪಡಿಸೋದು ಬೇಡ ಅಂತ ಜಗದೀಶ್ ಶೆಟ್ಟರ್ ಅವರಿಗೆ ಆಯಿತು ನೀವು ಹೋಗಿ ಬೆಳಗಾವಿಯಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿದ್ರು ಅನ್ನುವಂಥ ಮಾತು ಇದೆ. ಅಧಿಕೃತವಾಗಿ ಅನೌನ್ಸ್ ಮಾಡದೇ ಇದ್ರೂ ಕೂಡ ಜಗದೀಶ್ ಶೆಟ್ಟರ್ ಅವರು ನಾನು ಬೆಳಗಾವಿ ನಾಯಕರ ಜೊತೆಗೆ ಮಾತಾಡ್ಕೊಳ್ತೀನಿ ಅಂತ ಹೇಳಿದ್ರಲ್ಲೇ ಗೊತ್ತಾಗಿತ್ತು ಬೆಳಗಾವಿಯಿಂದ ಟಿಕೆಟನ್ನು ಅನೌನ್ಸ್ ಮಾಡ್ತಾರೆ ಅಂತ. ಈಗ ಅದಕ್ಕೆ ಅಂತಲೇ ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟ್ಟಾರಗಸ್ತಿ. ಶ್ರೀಧರ್, ಬೆಳಗಾವಿ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಬೆಳಗಾವಿಯಲ್ಲಿ ಆಗ್ತಾ ಇದೆ. ಬಿಜೆಪಿ ನಾಯಕರಲ್ಲಿ ಅಸಮಾಧಾನ ಇದೆ, ನೇರವಾಗಿ ಹೇಳ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು ಬೇಡವೇ ಬೇಡ ಅಂತ. ಈ ನಿಟ್ಟಿನಲ್ಲಿ ಏನು ತಂತ್ರಗಳನ್ನು ಹೆಣಿತಾ ಇದ್ದಾರೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ನಿತಿ, ಪ್ರಮುಖವಾಗಿ ಈಗ ಬೆಳಗಾವಿ ಲೋಕಸಭೆಗೆ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನುವಂತ ಚರ್ಚೆ ನಡೀತಾ ಇದೆ. ಈಗಾಗಲೇ ಜಗದೀಶ್ ಶೆಟ್ಟರ್ ಅವರ ಹೆಸರು ಅಂತಿಮ ಆಗಿರ್ತಕ್ಕಂಥದ್ದು. 3ನೇ ಪಟ್ಟಿಯಲ್ಲಿ ಜಗದೀಶ್ ಶೆಟ್ಟರ್ ಅವರ ಹೆಸರನ್ನ ಘೋಷಣೆ ಆಗಲಿದೆ ಅನ್ನುವಂತ ಮಾಹಿತಿ ಜಗದೀಶ್ ಶೆಟ್ಟರ್ ಮತ್ತು ಅಂಗಡಿ ಕುಟುಂಬದ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಆದ್ರೆ ಜಗದೀಶ್ ಶೆಟ್ಟರ್ ಅವರ ಸ್ಪರ್ಧೆಗೆ ಸ್ಥಳೀಯರ ವಿರೋಧ ಏನಿದೆ ಅದು ಮುಂದುವರೆದಿರ್ತಕ್ಕಂಥದ್ದು. ಮೊನ್ನೆ ಅಷ್ಟೇ ಪ್ರಭಾಕರ್ ಪುರೆ ಮನೆಯಲ್ಲಿ ಈ ಒಂದು ವಿರೋಧಿಸುವಂತ ನಾಯಕರು ಕೂಡ ಸಭೆ ನಡೆಸಿದ್ರು. ಅದಾದ ಬಳಿಕ ಇವತ್ತು ವಿಶೇಷವಾಗಿ ಜಗದೀಶ್ ಶೆಟ್ಟರ್ ಅವರನ್ನ ವಿರೋಧಿಸುವಂತ ಬಣ ಏನಿದೆ ಅದು ಬೆಳಗಾವಿಯಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದೆ. ಇವತ್ತು ಬೆಂಗಳೂರಲ್ಲಿ ಪ್ರಮುಖವಾಗಿ ವಿಜಯೇಂದ್ರ ಆಗಿರ್ಬೋದು, ಜೊತೆಗೆ ಏನು ಸಂಘದ ಪ್ರಮುಖರಾಗಿರ್ಬೋದು ಮತ್ತು ಏನು ಚುನಾವಣಾ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ಏನು ರಾಧಾ ಮೋಹನ್ ದಾಸ್ ಅವರನ್ನ ಭೇಟಿ ಆಗಲಿದೆ. ಜಗದೀಶ್ ಶೆಟ್ಟರ್ ಅವರ ಬದಲಾಗಿ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನೋಂತ ಒಂದು ಡಿಮಾಂಡ್ ಅನ್ನ ಅವರು ಮುಂದಿಡಲಿದ್ದಾರೆ. ತದನಂತರ ಏನಾದ್ರು ಅಲ್ಲಿ ಸಕಾರಾತ್ಮಕವಾಗಿ ಅವರಿಗೆ ಏನಾದ್ರು ಏನು ಪ್ರತಿಕ್ರಿಯೆ ಸಿಕ್ಕರೆ ಆಗ ಇದೇ ಒಂದು ತಂಡ ಏನು ಮಾಜಿ MLC ಮಹಂತೇಶ್ ಕವಟಗಿಮಠ, ಶಾಸಕ ಅಭಯ್ ಪಾಟೀಲ್ ಜೊತೆಗೆ ಏನು ಸ್ಥಳೀಯ ನಾಯಕರು ಒಳಗೊಂಡ ತಂಡ ಇವತ್ತು ಬೆಂಗಳೂರು ಪ್ರಯಾಣ ಬೆಳೆಸಿದೆ. ಇದೇ ತಂಡ ಏನಂದ್ರೆ ದೆಹಲಿಗೆ ಪ್ರಯಾಣ ಬೆಳೆಸ್ತಿದೆ. ಇಲ್ಲಿ ಒಂದು ವಿಶೇಷ ಅಂದ್ರೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅಂತ ಅನಿಲ್ ಬೆನ್ಕೆ ಈ ಹಿಂದೆ ನಡೆದಂತ ಸಭೆಯಲ್ಲಿ ಭಾಗವಹಿಸಿದ್ರು. ಆದ್ರೆ ಇವತ್ತು ಬೆಂಗಳೂರಿಗೆ ಹೋದಂತ ಏನು ನಿಯೋಗ ಏನಿದೆ ಆ ಒಂದು ಅದರಲ್ಲಿ ಅವರು ಭಾಗವಹಿಸಿಲ್ಲ. ಅವರು ಈ ಒಂದು ಏನು ವಿರೋಧದ ಏನು ವಿರೋಧ ಬಣದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅಂತ ಹೇಳ್ಬೋದು. JP ನಡ್ಡಾ ಅವರಿಂದ ಅವರಿಗೆ ಏನಾದ್ರು ಭೇಟಿಗೆ ಕಾಲಾವಕಾಶ ಸಿಕ್ಕರೆ ಅಥವಾ BL ಸಂತೋಷ್ ಅವರಿಗೆ ದೆಹಲಿಯಲ್ಲಿ ಭೇಟಿ ಆಗೋದಕ್ಕೆ ಕಾಲಾವಕಾಶ ಸಿಕ್ಕರೆ ಈ ಒಂದು ತಂಡ ಏನಿದೆ ಮಹಂತೇಶ್ ಕವಟಗಿಮಠ ಜೊತೆಗೆ ಅಭಯ್ ಪಾಟೀಲ್, ಮಾಜಿ ಶಾಸಕ ಸಂಜಯ್ ಪಾಟೀಲ್ ಒಳಗಂತ ಈ ಒಂದು ಬೆಳಗಾವಿ ಜಿಲ್ಲೆ ನಾಯಕರ ತಂಡ ಏನಿದೆ ಆ ತಂಡ ದೆಹಲಿಗೆ ಹೋಗಿ ಅವರನ್ನು ಕೂಡ ಭೇಟಿ ಆಗಲಿದೆ. ಯಾವುದೇ ಕಾರಣಕ್ಕೂ ಬೆಳಗಾವಿಗೆ ಹೊರಗಿನವರಿಂದ ಟಿಕೆಟ್ ಕೊಡಬಾರ್ದು, ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು, ಸ್ಥಳೀಯರಲ್ಲಿ ಸಾಕಷ್ಟು ಸಮರ್ಥರಿದ್ದಾರೆ ಅನ್ನೋಂತ ವಿಚಾರವನ್ನ ಅವರಿಗೆ ಮನವರಿಕೆ ಮಾಡಿಕೊಡ್ಲಿದೆ ಅನ್ನೋಂತ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು.
ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.